ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ ಗುಬ್ಬಿಯಿಂದ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಮಂಗಳವಾರ, ಸಂಕಷ್ಟಹರ ಚತುರ್ಥಿ. ಇವತ್ತು ಉಪವಾಸ ಇರಬೇಕು, ಯಾಕೆಂದರೆ ಮಂಗಳವಾರ ಬಂದಿದ್ದ ದಿವಸ ಉಪವಾಸ ಇರ್ತೀನಿ. ಬಟ್ ಮನೆಯೆಲ್ಲ ಕ್ಲೀನಾಗಿದೆ, ತಿಂಡಿ ಕೂಡ ರೆಡಿಯಾಗಿದೆ. ಸುಜಿತ್ ತಿಂತಾ ಇದ್ದಾನೆ. ಟೈಮ್ ಬಂದು 8:30. ಹೂಗಳನ್ನೆಲ್ಲ ಏನೂ ಬಿಡಿಸ್ಕೊಂಡಿಲ್ಲ, ಯಾಕೆಂದರೆ ಸ್ವಲ್ಪ ಚಳಿ ಇರೋದ್ರಿಂದ ಸ್ವಲ್ಪ ಹೂಗಳೆಲ್ಲ ಹರಳೋದು ಸ್ವಲ್ಪ ಲೇಟ್. ಹಾಗಾಗಿ ನಿಧಾನಕ್ಕೆ ಬಿಡಿಸ್ಕೊಳ್ಳೋಣ ಅಂತ ಮನೆಯೆಲ್ಲ ಕ್ಲೀನ್ ಮಾಡಿದೆ. ರವಾ ಇಡ್ಲಿ ಮತ್ತು ಬಾಂಬೆ ಸಾಗು ಮಾಡಿಟ್ಟಿದ್ದೀನಿ. ಇವಾಗ ಸುಜಿತ್ಗೆ ಸ್ನಾನ ಮಾಡಿಸಿ ನಾನು ಸ್ನಾನಕ್ಕೆ ಹೋಗಿ ಪೂಜೆ ಸ್ಟಾರ್ಟ್ ಮಾಡಬೇಕು. ಸುಜಿತ್ಗೆ ಹೂವೆಲ್ಲ ಹರಳಿದೆ. ಹೆಕ್ಕದ ಹೂವು, ಕಣಿಗಿಲೆ ಹೂವು ಜೊತೆಗೆ ಗರಿಕೆ ಎಲ್ಲನೂ ಬಿಡಿಸ್ಕೋಬೇಕು. ನಿನ್ನೆ ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್ ಚಿಕ್ಕದಾಗಾಯಿತು. ಅದರ ವಿಡಿಯೋ ಕೂಡ ಹಾಕಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡ್ಕೊಂಬನ್ನಿ. ಟೈಮ್ ಓಡ್ತಾ ಇದೆ. ಗಣೇಶನ ಪೂಜೆ ಮಾಡಬೇಕು. ಮೋಲ್ಡ್ಗೆಲ್ಲ ಮೇಲ್ಗಡೆ ಒಂದು ರೂಮು ಸ್ಟಾರ್ಟ್ ಮಾಡಬೇಕು. ಸ್ವಲ್ಪ ಈ ಕ್ಯೂರಿಂಗೆಲ್ಲ ಹಾಕಬೇಕಲ್ವಾ, ಮತ್ತು ಇದು ಪೋಲೆಲ್ಲ ತೆಗಿಬೇಕು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಒಂದು 15 ಡೇಸ್ ಆದರೂ ಹಾಕಬೇಕು ಅಂತ ಅಂದರು. ಸೊ ನೋಡಿ, ಸ್ಯಾಂಡೆಲ್ಲ ಮೇಲೆಲ್ಲ ಎತ್ತಾಕಿದ್ದಾರೆ. ರಂಗೋಲಿ ಸಿಂಪಲಾಗಿ ಹಾಕಿದ್ದೀನಿ. ವಾಯ್ಸ್ ನೋಡ್ತಾ ಇದ್ದೀರಾ ಎಷ್ಟು ಕರ್ಕಶವಾಗಿ ಬರ್ತಾಯಿದೆ ಅಂದರೆ, ಯಾಕೆ ಅಂದರೆ ಫೋನಲ್ಲಿ ಸ್ಪೀಕರ್ ಹೋಗಿದೆ. ನೆಕ್ಸ್ಟ್ ಸಂಡೇವರೆಗೂ ನಾನು ಅದನ್ನು ಹಾಕ್ಸೋದಕ್ಕಾಗಲ್ಲ. ಹಾಗೆಯೇ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ. ಇವಾಗ ಸ್ನಾನವೆಲ್ಲ ಮುಗಿಸಿ ಪೂಜೆ ಹೇಗಾಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇವತ್ತು ಸ್ನೇಹಿತರೆ ಅಂಗಾರಕ ಸಂಕಷ್ಟಹರ ಚತುರ್ಥಿ, ಅಂದರೆ ಮಂಗಳವಾರ ನಾವು ಉಪವಾಸ ಮಾಡಿ ಗಣೇಶನ ಒಂದು ಪೂಜೆ ನೈವೇದ್ಯ ಎಲ್ಲ ಮಾಡೋದ್ರಿಂದ ನಾವು ಪ್ರತಿ ತಿಂಗಳು ಉಪವಾಸ ಇರಬೇಕು ಅಂತ ಏನಿಲ್ಲ. ಮಂಗಳವಾರ ಬಂದರೆ ಖಂಡಿತ ಉಪವಾಸ ಮಾಡೋದ್ರಿಂದ ಒಂದು ವರ್ಷವಿಡೀ ಉಪವಾಸ, ಅಂದರೆ ಸಂಕಷ್ಟಹರ ಚತುರ್ಥಿ ಪ್ರತಿ ತಿಂಗಳು ಬರುತ್ತಲ್ಲ, ಎಲ್ಲದಕ್ಕೂ ಉಪವಾಸ ಇದ್ದ ಹಾಗೆ ಅಂತ ಹೇಳ್ತಾರೆ. ಇವತ್ತು ಅವಲಕ್ಕಿ ನೈವೇದ್ಯ, ಸಿಹಿ ಅವಲಕ್ಕಿ ನೈವೇದ್ಯ ಮಾಡಿದ್ದೀನಿ. ಪೂಜೆ ಎಲ್ಲ ಮುಗೀತು. ಸುಜಿತ್ ಕೂಡ ಸ್ಕೂಲ್ಗೆ ಹೋಗಿದ್ದಾನೆ. ಮಧ್ಯಾಹ್ನ ಇವತ್ತು ಮನೆಯವರು ಹೊರಗೆ ಹೋಗಿದ್ರು, ಬರಲಿ ಅಂತ ಕಾಯ್ತಾ ಇದೆ. ಬಂದರು ಆವಾಗಲೇ. ಬನ್ನಿ, ಇವಾಗ ಮೋಲ್ಡ್ ಮೇಲೆ ಕ್ಯೂರಿಂಗೆಲ್ಲ ಹಾಕ್ತಾ ಇದೆ. ಮೋಲ್ಡ್ಗೆಲ್ಲ ನೀರು ಹೇಗೆ ಹಾಕಿದ್ದಾರೆ ಏನು ನೋಡೋಣ. 2 ದಿವಸ 3 ದಿವಸಕ್ಕೊಂದು ಸಲ ನೀರನ್ನ ನೋಡ್ತಾ ಇರ್ತೀನಿ. ಮತ್ತು ಸ್ಯಾಂಡ್ ಕೂಡ ಒಂದು 2 ಆಳುಗಳು ಬಂದು ಎತ್ತಾಕಿದ್ದಾರೆ. ಅಂದರೆ ಮೇಲೆ ಪಿಲ್ಲರ್ ರೈಸ್ ಮಾಡಿದ್ದೀವಲ್ವ, ಒಂದು ರೂಮ್ನ ಹಿಡಿಬೇಕು ಮೇಲೆ. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಇವತ್ತಿಗೆ ಗುರುವಾರಕ್ಕೆ 8 ದಿವಸ ಆಯಿತು. ನೆಕ್ಸ್ಟು ಗುರುವಾರದಿಂದ ಏನಾದರೂ ಕೆಲಸ ಹಿಡಿಬೋದೇನೋ ನೋಡೋಣ. ಸ್ನೇಹಿತರೆ, ಸುಜಿತ್ತು ಸಂಜೆ ಪೂಜೆ ಮಾಡಿದ್ದೀನಿ. ಅಂದರೆ ಚಂದ್ರನ ಪೂಜೆ ಮಾಡಿ ನಂತರ ಉಪವಾಸ, ಅಂದರೆ ಅಡುಗೆನ ಬಿಟ್ಟು ನಂತರ ಊಟ ಮಾಡಬೇಕಲ್ವ, ಅದರದ್ದೊಂದು ಚಿಕ್ಕ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಅರ್ಧ ವಿಡಿಯೋ ಸುಜಿತ್ದೇ ಆಗುತ್ತೆ ಅಂತ ಅನಿಸುತ್ತೆ. ಎಷ್ಟು ಚೆನ್ನಾಗಿ ಶ್ಲೋಕಗಳನ್ನ ಹೇಳ್ತಾನೆ, ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಅಂತ ಮುಂದಕ್ಕೆ ಹಾಕ್ತಿದ್ದೀನಿ ವಿಡಿಯೋ. ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಬೆಳಗ್ಗೆ ಮಕ್ಕಳಿಗೆ ರವಾ ಇಡ್ಲಿ ಮಾಡಿ ಬಾಂಬೆ ಸಾಗು ಮಾಡಿದ್ದೆ ಅಂತ ಹೇಳಿದ್ನಲ್ವ, ಅದರದ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಬಾಂಬೆ ಸಾಗು ಹೇಗೆ ಮಾಡೋದು ಅಂತ. ಆಲ್ರೆಡಿ ಒಂದು 2 ಆಲೂಗಡ್ಡೆನ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆಲೂಗಡ್ಡೆ ಜಾಸ್ತಿ ಹಾಕಬಾರ್ದು ಬಾಂಬೆ ಸಾಗುಗೆ. ಜಾಸ್ತಿ ಜನ ಇದ್ದರೆ ಒಂದು 3 ಹಾಕ್ಬೋದು ಅಷ್ಟೇ. ಇವಾಗ ಒಂದು ಬಾಣಲೆನ ಇಟ್ಕೊಂಡು ಮತ್ತು ಸ್ವಲ್ಪ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಹಿಂದಿನ ದಿವಸ ನಾನು ಆ್ಯನಿವರ್ಸರಿಗೆ ಜಾಮೂನ್ ಮಾಡಿದ್ದೆ, ಅದರದ್ದೇ ಆಯಿಲ್ ಇತ್ತು, ಅದನ್ನೇ ಹಾಕಿ ಮಾಡ್ಕೊತಾ ಇದ್ದೀನಿ. ಇವಾಗ ಸಾಸಿವೆ ಜೀರಿಗೆ ಎಲ್ಲ ಚಿಟುಗುಡಿಸಿ, ಜೊತೆಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡನ್ನೂ ಹಾಕಿ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ತುಂಬ ಈಸಿ. ಮತ್ತು ರವಾ ಇಡ್ಲಿ, ಮಾಮೂಲಿ ಅಕ್ಕಿ ಇಡ್ಲಿ ಕೂಡ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಕಾಂಬಿನೇಷನ್ ಆಗಿ ರವಾ ಇಡ್ಲಿಗೆ ಜಾಸ್ತಿ ಮಾಡ್ತಾರೆ. ಇವಾಗ ಒಂದು 10 ಕರಿಬೇವು ಎಲೆನ ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು 4 ಹಸಿರು ಮೆಣಸಿನ್ಕಾಯಿ ಸೀಳಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಚಳಿ ಟೈಮಲ್ಲೆಲ್ಲ. ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ಇಡ್ಲಿಗೂ ತುಂಬಾ ಚೆನ್ನಾಗಿರುತ್ತೆ. ಚಟ್ನಿ ಎಲ್ಲ ಮಾಡಿದ್ರೆ ರೋಹಿತ್ಗೆ ಬಾಕ್ಸ್ಗೆ ಹಾಕೋದಕ್ಕಾಗೋದಿಲ್ಲ. ಸಾಮಾನ್ಯವಾಗಿ ಕಡಲೆ ಚಟ್ನಿ ಮಾಡ್ತೀನಿ ರವೆ ಇಡ್ಲಿ ಮಾಡಿದ್ರೆ. ಬಾಕ್ಸ್ಗೆ ಹಾಕೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸಾಗುನ ಮಾಡ್ತಾಯಿದ್ದೀನಿ. ಇವಾಗ ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಇದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ.
ತುಂಬ ಈಸಿಯಾಗಿ ಆಗುತ್ತೆ ಸ್ನೇಹಿತರೆ, ಬೇಗ ಮಾಡ್ಕೋಬೋದು ಕ್ವಿಕ್ಕಾಗಿ. ಆಲೂಗಡ್ಡೆ ಒಂದು ಬೇಯಿಸಿಟ್ಕೊಂಡ್ರೆ ಕ್ವಿಕ್ಕಾಗಿ ಮಾಡ್ಕೋಬೋದು. ಇವಾಗ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪೌಡ್ರನ್ನ ಹಾಕೋತಾ ಇದ್ದೀನಿ. ಅದು ಕೂಡ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಒಂದು ಟೊಮೊಟೊ, ಚಿಕ್ಕ ಟೊಮೊಟೊನ ಹಾಕೋತಾ ಇದ್ದೀನಿ, ಅದು ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಕಡೆ ನಾವು ಬೋಂಡಾ ಬಜ್ಜಿಗೆಲ್ಲ ಉಪಯೋಗಿಸ್ತೀವಲ್ವ ಕಡಲೆ ಹಿಟ್ಟು, ಅದನ್ನು ಒಂದು ಸ್ಪೂನ್ ಹಾಕಿ ಲಮ್ಸ್ ಇಲ್ದಿರೋ ಥರ ನೀಟಾಗಿ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ತೋರಿಸ್ತೀನಿ ನಿಮಗೆ ನಾನು. ನೋಡಿ, ಇದನ್ನು ಕೂಡ ನೀಟಾಗಿ ಫ್ರೈ ಮಾಡಿಕೊಂಡು ಒಂದು ಸ್ಪೂನಷ್ಟು ಶುಂಠಿ, ಹಸಿ ಶುಂಠಿನ ತುರಿದು ಹಾಕೋತಾ ಇದ್ದೀನಿ. ಈಗ ನೀವು ಲಾಸ್ಟ್ನಲ್ಲಿ ಬೇಕಾದ್ರೂ ಸೇರಿಸ್ಕೋಬೋದು ಸಾಗು ಆದ ನಂತರ, ಇಲ್ಲ ಅಂದರೆ ಒಗ್ಗರಣೆ ಕೂಡ ನೀವು ಸೇರಿಸ್ಕೋಬಹುದು. ಇವಾಗ ನೀಟಾಗಿ ಒಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದಾದ ನಂತರ ನೀರು ಹಾಕ್ಕೊತೀನಿ. ಒಂದು 2 ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ. ಇದೇನು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ ಕುದಿಯೋದಕ್ಕೆ. ನೋಡಿ, ಇವಾಗ ಲಿಡ್ನ ಕ್ಲೋಸ್ ಮಾಡಿ ಕುದಿಯೋದಕ್ಕೆ ಇಡ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಕುದಿ ಬಂದರೆ ಸಾಕು. ನಂತರ ಇದಕ್ಕೆ ಹೇಳಿದ್ನಲ್ಲ, ಈ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಬೆಳಗ್ಗೆನೇ ಇದು ರೋಹಿತ್ಗೆ ತಿಂಡಿ ಮಾಡ್ತಾ ಇರೋದು, ಅಂದರೆ 6 ಗಂಟೆಗೆ ಮಾಡ್ತಾ ಇರೋದು ಇದು. ಡೈಲಿ ಅಷ್ಟೇ ನನ್ನ ರೊಟೀನ್ ಹೇಗಿರುತ್ತೆ ಅಂತ ಅಂದರೆ 5:15ಗೆಲ್ಲ ಎದ್ಬಿಡ್ತೀನಿ. ಯಾಕೆಂದರೆ ದೊಡ್ಡವನಿಗೆ ತಿಂಡಿ ಆಗಬೇಕಲ್ವ ಬೇಗ. ಹಾಗಾಗಿ ಇವಾಗ 6 ಗಂಟೆಗೆ ಶೂಟ್ ಮಾಡ್ಕೋತಾ ಇರೋದು ನಾನು ಇದನ್ನು. ಇವಾಗ ಕಡಲೆ ಹಿಟ್ಟನ್ನು ಹಾಕಿ, ನೀರಲ್ಲಿ ಮಿಕ್ಸ್ ಮಾಡಿರುವಂತಹ ಕಡಲೆ ಹಿಟ್ಟನ್ನ ಹಾಕಿ ನೀಟಾಗಿ ಗಂಟು ಇಲ್ದಿರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಒಂದು ಕಡೆ ಟೀ ಕೂಡ ಇಟ್ಟಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದಕ್ಕೆ ಲಾಸ್ಟ್ನಲ್ಲಿ ನಾವು ಏನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ, 2 ಆಲೂಗಡ್ಡೆ ತೊಗೊಂಡಿದ್ದೀನಿ ನಾನು, ಬೇಯಿಸಿ ನೀಟಾಗಿ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಬೇಕಷ್ಟೇ. ನೋಡಿ, ಇವಾಗ ಆಲೂಗಡ್ಡೆನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ, ಈ ಟೈಮಲ್ಲಿ ನೋಡ್ಕೊಳ್ಳಿ, ನಿಮಗೆ ತುಂಬ ತೆಳುವಾಗಿ ಮಾಡಬಾರ್ದು, ಅಂದರೆ ಸಾಗುನ ತುಂಬ ಗಟ್ಟಿಯಾಗೂ ಇರಬಾರ್ದು, ಒಂದು ಮೀಡಿಯಮಲ್ಲಿ ಇರಬೇಕು. ನಿಮ್ಗೆ ನೀರು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡು, ಆಲೂಗಡ್ಡೆ ಹಾಕೋಕ್ಕೆ ಮುಂಚೆನೇ ನೀರು ಸೇರಿಸ್ಕೋಬೇಕು. ಆಲೂಗಡ್ಡೆ ಎಲ್ಲ ಹಾಕಿದ ನಂತರ ನೀವು ನೀರು ಸೇರಿಸಿದ್ರೆ ಅದ್ರ ಟೇಸ್ಟ್ ಹೊಟ್ಟೋಗ್ಬಿಡುತ್ತೆ, ಅಷ್ಟು ರುಚಿಯಾಗಿ ಬರೋದಿಲ್ಲ. ಇವಾಗ ಆಲೂಗಡ್ಡೆನ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ಆಗುತ್ತೆ ಅಂತ. ಟೊಮೊಟೊ ಆಪ್ಷನ್ನು ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಲಾಸ್ಟ್ನಲ್ಲಿ ಒಂದು ಸ್ಟವ್ ಆಫ್ ಮಾಡಿದ ನಂತರ ಒಂದು ಅರ್ಧ ಹೋಳು ನಿಂಬೆಹಣ್ಣು ಕೂಡ ನೀವು ಸೇರಿಸ್ಕೋಬಹುದು. ಇವತ್ತು ನಾನು ನಿಂಬೆಹಣ್ಣೇನು ಹಾಕ್ತಾಯಿಲ್ಲ, ಟೊಮೊಟೊ ಹಾಕಿದ್ದೀನಿ ಒಂದೇ ಒಂದು, ಅದೇ ಸಾಕಾಗುತ್ತೆ ಹುಳಿಗೆ. ನೋಡಿ, ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಲಾಸ್ಟ್ನಲ್ಲಿ ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪು ಏನಾದರೂ ಕಡಿಮೆ ಇದ್ದರೆ ಹಾಕ್ಕೋಬೋದು. ಲಾಸ್ಟ್ನಲ್ಲಿ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿನ ಸೇರಿಸಿದ್ರೆ ನಿಮಗೆ ರುಚಿಯಾದಂತಹ ಬಾಂಬೆ ಸಾಗು ಈಸಿಯಾಗಿ ರೆಡಿ ಆಗುತ್ತೆ. ಹೇಗೋ ನಾನು ಮಾಡಿದ್ನಲ್ವ, ಹಾಗಾಗಿ ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇಷ್ಟೇ ಇದು. ಎಲ್ಲನೂ ಮಿಕ್ಸ್ ಆದ ನಂತರ ಹೇಗೆ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ. ಇದಾದ ನಂತರ ಸುಜಿತ್ ಜೊತೆ ಸಂಜೆ ಪೂಜೆನ ಮಾಡ್ತಾ ಇದ್ದೀನಿ. ಹೇಗೆಲ್ಲ ಮಾಡ್ತಾ ಇದ್ದೀನಿ, ಪುಟಾಣಿ ಸುಜಿತ್ತು ಎಷ್ಟೆಲ್ಲ ಮಾತಾಡ್ತಾನೆ, ಏನೆಲ್ಲ ಮಾತಾಡ್ತಾನೆ ಎಲ್ಲನೂ ತೋರಿಸ್ತೀನಿ ನೋಡಿ. ಸಂಜೆ ಪೂಜೆ ಚಂದ್ರನ ದರ್ಶನ ಮಾಡಬೇಕಲ್ಲ, ಹಾಗಾಗಿ ಸಂಕಷ್ಟಾರ ಚತುರ್ಥಿ ದಿವಸ ಚಂದ್ರನ ಪೂಜೆ ಮಾಡಿಲ್ಲ ಅಂತಂದರೆ ಅದು ಸಂಕಷ್ಟಾರ ವ್ರತ ಏನು ಪೂರೈಸೋದಿಲ್ಲ. ಸುಜಿತ್ ಹೆಂಗೆ ಶ್ಲೋಕ ಹೇಳ್ತಾ ಇದ್ದಾನೆ ಅಂತ ನೋಡಿ. ಇದು ಸಂಜೆ ಪೂಜೆ ಸಂಕಷ್ಟಾರ ಚತುರ್ಥಿ ದಿವಸ. ಇದು ಹೇಳು ಸರಿ, ಇದು ಹೇಳು ಸರಸ್ವತಿ ನಮಸ್ತುಭ್ಯಂ ಹೇಳು, ಚೆನ್ನಾಗಿ ಹೇಳ್ತೀಯ. ಅವರೆಲ್ಲ ನೋಡ್ತಾರೆ, ಹೇಳಮ್ಮ. ಸರಸ್ವತಿ ಸಾಕು. ಇದು ಗಣಪತಿ ಹೇಳು, ಗಣಪತಿ ಬಪ್ಪ ಹೇಳು, ಗಣಪತಿ ಮಪ್ಪ ಹೇಳು, ಗಣಪತಿ ಬಪ್ಪ ಮಾಡ ಮಂಗಲ ವೇಳೆ ಮಾಡ. ಆಮೇಲೆ ಇದು ಹೇಳು, ಸರಸ್ವತಿ ನಮಸ್ತುಭ್ಯಂ. ಸರಿ ಹೇಳು, ಬರದುಭ್ಯಂ ಬರದೆ ಕಾಮನೂಪಿನಿ ಇದ್ದರಂ ರಂ ಕರಿತಾಮಿ ದಿದ್ದಿಭವತು ಮೇ ಸದಾ ಓಂ ಶಾಂತಿ ಶಾಂತಿ ಶಾಂತಿ. ಕೈ ಮುಗಿದು ಅದ್ಬಿಡಿ ಗಣೇಶನ್ಗೆ ಒಳ್ಳೆ ಬುದ್ಧಿ, ವಿದ್ಯಾ ಬುದ್ಧಿ ಆರೋಗ್ಯ ಏನು ಗಣಪತಿಗೆ ಹಾಕು. ಹಂಗೆಲ್ಲ ಮಾಡಬಾರ್ದು, ಗಣಪತಿಗೆ ಹಾಕದ ನೋಡಿ. ಚೆನ್ನಾಗಿ ಕಲ್ತ್ಕೊಂಡಿದ್ದಾನೆ ಅಂತ ಹೇಳ್ಕೊಟ್ಟಿದ್ದೆಲ್ಲ ಚೆನ್ನಾಗಿ ಹೇಳುತ್ತೆ. ಸ್ವಲ್ಪ ಕುಂಕುಮ ಇಟ್ಕೊಂಡು ಗಣೇಶನಿಗೆ ದೀಪ ಹಚ್ಚಿ ಇಟ್ಟಿದ್ದೀನಿ. ಹಂಗೆಲ್ಲ ಮಾಡಬಾರ್ದು.
ಮೃತ್ಯುನಾಶನಂ ದೀಪೇ ಪಾಪಾನಿ ಸಂಧ್ಯಾಜ್ಯೋತಿ ನಮಸ್ತುತೆ. ಗಣಪತಿ ದಾರಿ ಇದೆ, ಇನ್ನೊಂದು ಇದ್ದೇ ಇದೆ. ಈಗ ಇಕ್ಕು ಅಲ್ಲೇ ಇರ್ಲಿ, ಇಲ್ಲೇ ಇರು. ಮಾಮಿನ ದೊಡ್ಡ ನೋಡಿ, ತೋರ್ಸಲ್ಲ. ಇದೊಂದು ತಗೊಂಡ್ ಬಂದಿದ್ದೀನಿ, ಇದೊಂದು ದೊಡ್ಡನಲ್ಲಿ ತಗೊಂಡ್ ಬಂದೆ, ಇದು ತಗೊಂಡ್ ಬಂದೆ. ನೋಡಿ ಹೆಂಗ್ ಒಡೆ ಮಾಡಿದ್ದಾರೆ. ಅದು ತಗೊಂಡ್ ಅಲ್ಲಿ ನೋಡಿ. ನೋಡಿ ಇದು ನೋಡಿ ಎಲ್ಲ ಇದು ಇದನ್ನ ಗಣಪತಿ ಬುಕ್ ತುಮಕಡಿ ತಗೊಂಡ್ ಬಂದಿ, ತುಮಕಡಿಲಿ ಬೆಟ್ಟಕ್ಕಂದು ಬೆಳಕ್ ಮಂಗಿದೆ, ಅಲ್ಲೂ ಕುರಿಕ್ ಹೋಗಿದೆ. ನಾನು ಊಟ ತಿಂದು ಹೋಗ್ದೆ, ಊಟ ತಿಂದು. ಪ್ರಾಣ ಮರಿ ಸೂಜಮ್ಮ ನೋಡಿ ಹೆಂಗ್ ಸುಜಿತ್ ಗಣೇಶನ್ ಪೂಜೆ ಮಾಡಕ್ ಬಂದಿದ್ದಾನೆ. ಒಡೆ ದೋಟೆ ಮೊಟ್ಟೆ ದೋಟೆ ಒಡೆ 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 ಇದ್ದೋಡೆ ಉದ್ದೋಡೆ ಇದು ಮೊಟ್ಟಲೆ ಇದ್ದೋಡೆ ಇದ್ದಿಂಡಿ 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 ಇದ್ದಿಂಡಿ. ನೋಡಿದ್ರ ನಮ್ ಸುಜಿತ್ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಅಂತ. ಮಾಡೋಣ ಎದುಳ ಮತ್ತೆ ಅಷ್ಟೇ. ನೋಡಿ ಹೂಗಳು ನೋಡಿ ಹೂ ಬಿತ್ತನ್ ಬಂದಿದ್ದೀನಿ. ಸುಜು ಹೋಗಿ ಸಾಕೋದೊಂದು ದೇವ್ರ ಪೂಜೆ ಮಾಡ್ಬೇಕು. ಹೇಳಮ್ಮ. ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಮಾಮಿ ತಾತಾರ್ ಎಲ್ಲ ಬುದ್ಧಿ ವಿದ್ಯಾ ಆರೋಗ್ಯ ಆಯುಷು ಕಪ್ಪಂಗೆಲ್ಲ ನಂಗೆಲ್ಲ ಮಾವಂಗೆಲ್ಲ ತಮಕ್ಕೆಲ್ಲ ಚಮಕಂಗೆ ಅತ್ತೆಗೆ ಚಮಕಂಗೆ ಅಣ್ಣಂಗೆ ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡಪ್ಪ. ತಾತಂಗೆ ಅಜ್ಜಿಗೆ ಎಲ್ಲ ಕೊಡಪ್ಪ. ಹಂಗೆ ಮಮ್ಮಿಗೆ ಅಣ್ಣಂಗೆ ಪಪ್ಪಂಗೆ ಹಂಗೆ ಎಲ್ಲ ಕೊಡಪ್ಪ. ಬೆಳಗಪ್ಪ ಕೈ ಇಟ್ಕೊ ಹಿಂಗೆ ಎಷ್ಟೊತ್ತು ಹೇಳ್ಕೊಡ್ತೀನಿ. ಇಲ್ಲಿ ನಾನೇನು ಚಿಕ್ಕೋಳಿ ಚಿನ್ನಸ್ವಾಮಿನ ಕಿವಿಗೆ ಹೋಗ್ಬಿಡ್ತಿದ್ಯಲ್ಲ. ಕಿವಿ ಮೂಡಿಸ್ಬಾರ್ದು, ಮಮ್ಮಿಗೆ ಹಿಂಗೆ ಜಡೆಗೆ ಮೂಡಿಸ್ಬೇಕು. ಸರಿ ಮೂಡ್ಸಮ್ಮ. ತಡಿ ಮಂಗಳಾರತಿ ಮಾಡೋಣ. ಸುಜಿತಿಂದ ಇವತ್ತು ಕಿವಿಗೆ ಹೂವು ಮುಡ್ಕೊಂಡು ಗಣೇಶನ ಪೂಜೆ ಮಾಡಬೇಕಾಗಿದೆ ನಾನು. ಮಂಗಳಾಯ ಅಂಗಳ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯುಚ್ಚ ರಾಹುವೇ ಕೇತುವೆ ನಮಃ. ಚೆನ್ನಾಗಿರಮ್ಮ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯುಚ್ಚ ರಾಹುವೇ ಕೇತುವೆ ನಮಃ.
ಅಮ್ಮ ಏನು ಮಾತಾಡುತ್ತ ಗಣಪತಿಗೆ ಹಾಕಿ ಹಂಗೆ ಎಸಿಬಾರ್ದು, ನಿಧಾನಕ್ಕೆ ಹಾಕ್ಬೇಕು. ಸಾಕಷ್ಟೇ. ಗಣಪತಿ ಬಪ್ಪ ಮೋರ, ಮಂಗಲ ಮೇಲೆ ಮೋರ. ನೋಡಿದ್ರಲ್ವಾ ಸುಜಿತ್ ನಾನು ಹೇಗೆ ಪೂಜೆ ಮಾಡಿದ್ದೀವಿ ಅಂತ. ಚಂದ್ರನ್ ಕೂಡ ದರ್ಶನ ಮಾಡಬೇಕು. ಚಂದ್ರನ ದರ್ಶನ ಆದಮೇಲೆ ನನ್ನ ಊಟ ಇದು ಎಲ್ಲ. ಇವಾಗ ಚಂದ್ರನ್ ತೋರಿಸ್ತಾ ಇದ್ದೀನಿ ನೋಡಿ. ಆಲ್ಮೋಸ್ಟು 9:40 ಚಂದ್ರ ಕಾಣೋವಷ್ಟರಲ್ಲಿ. ನಮ್ಮ ಮನೆ ಬಾಗಿಲಲ್ಲಿ ಎಷ್ಟು ಪ್ರಕಾಶಮಾನವಾಗಿ ಚಂದ್ರ ಕಾಣಿಸ್ತಾ ಇದ್ದಾನೆ ಅಂತ ನೋಡಿ ತುಂಬ ಖುಷಿ ಆಯಿತು. ಸುಜಿತ್ ಕೂಡ ತೋರಿಸ್ದೆ. ಹಬ್ಬ ನಮ್ಮ ಸುಜಿತ್ ಎಷ್ಟು ಮಾತಾಡ್ತಾನೆ ಅಂದರೆ ನೋಡಿದ್ರಲ್ಲ. ನಾನು ಕಿಚನ್ಗೆ ಹೋಗಿದ್ದೆ, ಬರೋ ಅಷ್ಟರಲ್ಲಿ ಕ್ಯಾಮ್ರಾ ಎಲ್ಲ ತಿರುಗಿಸಿ ನಿಮಗೆ ತೋರಿಸ್ತಾ ಇದ್ದಾನೆ. ಇನ್ನು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಆಗ್ತಾ ಇದೆ. ಸ್ನೇಹಿತರೆ, ಇವತ್ತು ಬುಧವಾರ ಈವ್ನಿಂಗಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸುಜಿತ್ ಮಲಗಿದ್ದಾನೆ. ಬಟ್ ನಾನು ಮಧ್ಯಾಹ್ನದೊತ್ತು ಮಲಗೋ ಅಂಥ ಅಭ್ಯಾಸ ಇಲ್ಲ. ಸುಜಿತ್ ಮಲಗಬೇಕು ಅಂದರೆ ನಾನು ಅವನ ಪಕ್ಕ ಮಲಗಬೇಕು, ಇಲ್ಲ ಅಂದರೆ ಮಲಗಲ್ಲ. ಮಲಗಿಸಿದ್ದೀನಿ. ಯಾರಾದರೂ ಕಾಲ್ ಮಾಡಿದ್ರು ಅಂದರೆ ಅರ್ಧ ನಿದ್ದೆ ಬಂದಿದ್ರು ಎದ್ದು ಕೂತ್ಕೊಂಡ್ಬಿಡ್ತಾನೆ. ಯಾವಾಗಲೂ ಜಿಗಿಯೋದು, ನೆಗೆಯೋದು, ಬೆಡ್ ಮೇಲಿಂದ ಕೆಳಗೆ ನೆಗೆಯೋದು, ಯಪ್ಪ ಎಷ್ಟೋ ಆಡ್ತಾನೆ ಅಂತ. ಅಂದರೆ ಅವ್ನು ಮಲಗಿದರೆ ಒಂದು ಮನೆ ಒಂದು ಸ್ವಲ್ಪ ಹೊತ್ತು ಪ್ರಶಾಂತವಾಗಿರುತ್ತೆ. ಇಲ್ಲ ಅಂತ ಅಂದರೆ ನೋಡಿದ್ರಲ್ಲ ಎಷ್ಟು ಮಾತಾಡ್ತಾನೆ ಸುಜಿತ್ತು ಅಂತ. ತುಳಸಿ ಗಿಡ ಬೇರೆದು ಹಾಕೋಣ ಅಂತ ಅನ್ಕೋತಿದ್ದೀನಿ. ಸ್ವಲ್ಪ ಚಳಿಗೆಲ್ಲ ಒಂಥರ ಬೂದಿ ಥರ ಆಗ್ತಾಯಿದೆ. ನೋಡಬೇಕು. ಇನ್ನೂ ಅಂತ ಏನು ಬಹಳಷ್ಟು ಹಾಳಾಗಿಲ್ಲ. ನೋಡೋಣ, ಚೇಂಜ್ ಮಾಡೋಣ, ತೆಗೆದ್ಬಿಟ್ಟು ಹೊಸ ಮಣ್ಣು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ಕಸ ಗುಡಿಸ್ಬೇಕು. ಬಟ್ಟೆ ಎತ್ಕೊಂಬಂದಿದ್ದಾಯಿತು, ಬಟ್ಟೆ ಒಣಗಾಕಿದ್ದಾಯಿತು. ಕಸ ಗುಡಿಸಿ ಇನ್ನೇನು ರೋಹಿತ್ ಬರ್ತಾನೆ, ಅವನಿಗೆ ಊಟಕ್ಕೆ ಬಡಿಸ್ಬೇಕು. ಈಗ ತಾನೇ ಫ್ರೆಂಡ್ ಅವರು ಕಾಲ್ ಮಾಡಿದರು. ತುಂಬ ಏರ್ ಫಾಲ್ ಆಗ್ತಿದೆ ಮಕ್ಕಳಿಗೆ, ಏನು ಮಾಡೋದು ಶ್ವೇತಾ ಅಂತ ಅದೇ ಕೇಳ್ತಾಯಿದ್ರು. ಯಾರಿಗಾದ್ರೂ ತುಂಬ ಏರ್ ಫಾಲ್ ಆಗ್ತಾಯಿದ್ರೆ ಇವಾಗ ಬೆಟ್ಟದ ನೆಲ್ಲಿಕಾಯಿ ಸೀಸನ್ ನೋಡಿ. ಬೆಟ್ಟದ ನೆಲ್ಲಿಕಾಯಿ ಎಲ್ಲ ಕಡೆ ಸಿಗುತ್ತೆ. ಅದನ್ನು ತೊಗೊಂಬಂದು ಫ್ರೆಶ್ ಆಗಿ ಡೈಲಿ ಒಂದೊಂದು ತಿನ್ನೋದಕ್ಕೆ ಕೊಡಿ ಮಕ್ಕಳಿಗೆ. ಅಥವಾ ನಮಗೂ ಏರ್ ಫಾಲ್ ಆಗ್ತಾಯಿದ್ರೆ ಡೈಲಿ ಒಂದೊಂದು ತಿನ್ನಬೇಕು. ತಿನ್ನೋಕ್ಕಾಗಲ್ಲ. ಫಸ್ಟ್ ಸ್ವಲ್ಪ ಹುಳಿ ಅಂತ ಅನ್ನಿಸ್ತಿರುತ್ತೆ, ಆಮೇಲೆ ಚೆನ್ನಾಗಿ ಅನಿಸುತ್ತೆ. ಇಲ್ಲ ತಿನ್ನೋಕ್ಕಾಗಲ್ಲ ಅಂತ ಅಂದರೆ ನಾನು ಸೀಸನ್ನಲ್ಲಿ ಏನು ಮಾಡ್ತೀನಿ ಅಂದರೆ, ಆ್ಯಕ್ಚುಲಾಗಿ ಹೇಳಬೇಕು ಅಂತ ಅಂದರೆ ಯಾವುದೇ ಸೀಸನ್ ಫ್ರೂಟ್ಸು, ವೆಜಿಟೇಬಲ್ಸು ಏನೇ ಸಿಕ್ಕಿದ್ರೂ ನಾನು ಸ್ವಲ್ಪ ಏರಳವಾಗಿ ತಿಂತಾ ಇರ್ತೀನಿ ಯಾವಾಗಲೂ ಅಷ್ಟೇ. ಅದಕ್ಕೆ ಸ್ಕಿನ್ನು ನನ್ನದು ಇಷ್ಟು ಚೆನ್ನಾಗಿರೋದು. ಇವಾಗ ಬೆಟ್ಟದ ನೆಲ್ಲಿಕಾಯಿ ಸೀಸನ್ ಅಲ್ವಾ. ಇವಾಗ ಏನು ಮಾಡ್ತೀನಿ ಅಂತಂದರೆ ಅದನ್ನು ಪ್ರಾಕ್ಟಿಕಲಾಗಿ ನಿಮಗೆ ನಾಳೆ ವೀಡಿಯೋನಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಯಾರಿಗಾದರೂ ಅದ್ರದ್ದು ಡೀಟೇಲ್ಸ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ. ಬೆಟ್ಟದ ನೆಲ್ಲಿಕಾಯಿ ತೊಗೊಂಡು ಅದರದ್ದು ಮೇಲ್ಗಡೆ ಸಿಪ್ಪೆ ಎಲ್ಲ ತೊಗೊಳ್ಳೋದು, ಬೀಜ ಹಾಕ್ಬಾರ್ದು. ಅದಕ್ಕೊಂದು 4-5 ಕರಿಬೇವಿನ ಸೊಪ್ಪಿನ ಎಲೆ ಅಂದರೆ ಕರಿಬೇವು, ಜೊತೆಗೆ ಸ್ವಲ್ಪ ಜೀರಿಗೆ ಪುಡಿ, ಅದ್ರ ಜೊತೆಗೆ ಸ್ವಲ್ಪ ಚಿಟಿಕೆ ಉಪ್ಪು, ನಿಮ್ಗೇನಾದರೂ ಹುಳಿ ಅನಿಸುತ್ತೆ, ಇಲ್ಲ ಅಂದರೆ ಹಾಗೆ ಕುಡಿಬೋದು. 1 ಸ್ಪೂನಷ್ಟು ಜೇನುತುಪ್ಪ, 1-2 ಸ್ಪೂನಷ್ಟು ಜೇನುತುಪ್ಪ, ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿ ಫಿಲ್ಟ್ರ್ ಮಾಡಿ ಡೈಲಿ ಚಿಕ್ಕ ಗ್ಲಾಸಲ್ಲಿ, ಒಂದು ಟೀ ಗ್ಲಾಸಲ್ಲಿ ಡೈಲಿ ಕುಡಿಯೋದ್ರಿಂದ ಏರ್ ಫಾಲ್ ಆಗ್ತಾ ಇದ್ದರೆ ಕಂಟ್ರೋಲ್ ಆಗುತ್ತೆ. ಮತ್ತು ಬ್ಲ್ಯಾಕ್ ಏರ್ಸ್ ಏನಾದರೂ ವೈಟ್ ಏರ್ಸ್ ಏನಾದರೂ ಇದ್ದರೆ ನಿಮ್ಗೆ ಅದು ಕೂಡ ಕಂಟ್ರೋಲ್ ಆಗುತ್ತೆ. ಮತ್ತು ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡು ಅದನ್ನು ಮಿಕ್ಸಿಗೆ ಹಾಕಿ ಆದರೂ ಅದರ ಜ್ಯೂಸನ್ನ ತೊಗೋಬೋದು, ಅಥವಾ ತುರಿದ್ಬಿಟ್ಟು ಅದರ ಜ್ಯೂಸನ್ನ ತೊಗೊಂಡು ವಾರಕ್ಕೆ 1 ಬಾರಿ 2 ಬಾರಿ ಕೂದಲ ಬುಡಕ್ಕೆ ಹಚ್ಚಿ ಸ್ನಾನ ಮಾಡೋದು. ಒಂದು ½ ಆನ್ ಅವರ್ ಬಿಟ್ಟು ಸ್ನಾನ ಮಾಡೋದ್ರಿಂದ ಹೇರ್ ಕೂಡ ನ್ಯಾಚುರಲಾಗಿ ಕಪ್ಪಾಗುತ್ತೆ. ಇದನ್ನೆಲ್ಲ ನಾನು ಮನೆಯಲ್ಲಿ ಫಾಲೋ ಮಾಡ್ತೀನಿ. ನ್ಯಾಚುರಲಾಗಿ ಮನೇಲಿ ಏನು ಸಿಗುತ್ತೆ ಅದರಿಂದ ನನ್ನ ಒಂದು ಕೇರ್ನ ಮಾಡ್ಕೋತೀನಿ. ಹೇರ್ಗಾಗಲಿ ಸ್ಕಿನ್ಗಾಗಲಿ ಆದಷ್ಟು ಕೆಮಿಕಲ್ ಇರೋ ಅಂಥದ್ದನ್ನ ಜಾಸ್ತಿ ನಾನು ಬಳಸೋದಿಲ್ಲ. ಸುಮಾರು ಜನ ಕೇಳ್ತಾ ಇರ್ತೀರ, ಸ್ಕಿನ್ ಚೆನ್ನಾಗಿದೆ, ಏನು ಮಾಡ್ತೀರಾ, ಹೇಗೆ ಮೇಂಟೈನ್ ಮಾಡ್ತೀರಾ ಅಂತ. ಬಟ್ ನನಗೂ 1 ತಿಂಗಳು ಮುಂಚೆ ತುಂಬ ಏರ್ ಫಾಲ್ ಆಗ್ತಾಯಿತ್ತು. ಇವಾಗ ನೋಡ್ತಾ ಇದ್ದೀರಾ ಎಷ್ಟು ದಪ್ಪ ಆಗಿದೆ ಕೂದಲು ಅಂತ. ನಾನು ಕಟ್ ಮಾಡಿಸಿದ್ರು ಕೂಡ ನಾನು ಹೇರ್ ಹೀಗೇ ಬೆಳೀತಾ ಇರುತ್ತೆ, ಚೆನ್ನಾಗಿ ಬೆಳೆಯುತ್ತೆ ಹೇರು. ನೋಡ್ತಾ ಇದ್ದೀರಾ ಎಷ್ಟು ದಪ್ಪ ಆಗಿದೆ ಕೂದಲು ಅಂತ. ಇವಾಗ ನಾನು ಬೆಟ್ಟದ ನೆಲ್ಲಿಕಾಯಿ ಸೀಸನ್ ಅಲ್ವಾ, ಹಾಗಾಗಿ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನ ಡೈಲಿ
ಕುಡಿತಾ ಇದ್ದೀನಿ. ನೀವು ಅಥವಾ ಡೈಲಿ ಒಂದು 30 ದಿವಸ ಈ ಥರ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಅಥವಾ ಡೈಲಿ ಒಂದು ಬೆಟ್ಟದ ನೆಲ್ಲಿಕಾಯಿನ ತಿನ್ನೋದ್ರಿಂದ, ಅಂದರೆ 30 ದಿವಸ ತೊಗೋಬೇಕು ನಿಮಗೆ. ಈ ಥರ ತಗೊಳ್ಳೋದ್ರಿಂದ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಕರಿಬೇವು ನ್ಯಾಚುರಲ್ ಆಗಿ ಕೂಡ ನಾವು ಆಯಿಲ್ಗೆ ಹಾಕಿ ಕಾಯಿಸಿ ಹಚ್ಕೋತೀವಿ. ಡೈರೆಕ್ಟು ನಮ್ಮ ದೇಹಕ್ಕೆ ತಗೊಳ್ಳೋದ್ರಿಂದ ಅದರಲ್ಲೂ ಕೂಡ ನ್ಯಾಚುರಲ್ ಆಗಿ ನಮಗೆ ಹೇರ್ ಕಪ್ಪಾಗೋದಕ್ಕೆ ಹೆಲ್ಪ್ ಆಗುತ್ತೆ. ಕರಿಬೇವು ನಾನು ಬಹಳಷ್ಟು ಯೂಸ್ ಮಾಡ್ತೀನಿ. ಕರಿಬೇವು ಚಟ್ನಿ, ಕರಿಬೇವಿನ ಜ್ಯೂಸು ಇದೆಲ್ಲ ತೊಗೋತೀನಿ. ನೀವು ಬೇಕಿದ್ರೆ ಬೆಟ್ಟದ ನೆಲ್ಲಿಕಾಯಿ ಜೊತೆಗೆ ಒಂದು ಸೌತೆಕಾಯಿ ಕೂಡ ಹಚ್ಚಿ ಹಾಕ್ಕೊಂಡು ಕುಡಿಬೋದು. ಇದರಿಂದ ನಿಮಗೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ, ಜೊತೆಗೆ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಒಂದು ಸಲ ನಾಳಿನ ವೀಡಿಯೋನಲ್ಲಿ ನಾನು ಮಾಡಿ ತೋರಿಸ್ತೀನಿ ಹೇಗೆ ನಾನು ಬೆಳಗ್ಗೆ ಹೊತ್ತು ಜ್ಯೂಸನ್ನ ತೊಗೋತೀನಿ ಅಂತ. ಬೆಳಗ್ಗೆ ಹೊತ್ತು ಒಂದು ಡಿಟಾಕ್ಸ್ ಡ್ರಿಂಕ್ಸ್ನ ತೊಗೋತೀನಿ. ಅದಾದಮೇಲೆ ಸೌತೆಕಾಯಿ ಜ್ಯೂಸು ಅಥವಾ ಬೆಟ್ಟದ ನೆಲ್ಲಿಕಾಯಿ ಎಲ್ಲ ಮಿಕ್ಸ್ ಮಾಡಿರೋ ಅಂಥ ಜ್ಯೂಸು, ಇಲ್ಲಾಂದರೆ ಪೈನಾಪಲ್ ಸ್ಮೂದಿ ಇದೆಲ್ಲ ತೊಗೋತೀನಿ. ಅದೆಲ್ಲ ಆಗಿ 1 ಅವರ್ 2 ಅವರ್ ಬಿಟ್ಟಾದ ನಂತರ ಅದು ಮನೇಲಿ ಏನು ತಿಂಡಿ ಮಾಡಿರ್ತೀವಿ, ಅಂದರೆ ರೈಸ್ ಐಟಮ್ ಮಾಡಿದರೆ ಖಂಡಿತ ತಗೊಳ್ಳಲ್ಲ. ರೊಟ್ಟಿ ಅಥವಾ ಬೇರೆ ಏನಾದರೂ ಮಾಡಿದರೆ ಸ್ವಲ್ಪ ತೊಗೋತೀನಿ. ರೈಸ್ ಐಟಮ್ ಕಂಟ್ರೋಲ್ ಮಾಡ್ತೀನಿ, ತೊಗೊಳ್ಳಲ್ಲ. ಅವಲಕ್ಕಿ ಮಾಡಿದರೆ ಸ್ವಲ್ಪ, ಅದ್ರ ಜೊತೆಗೆ ಪಪ್ಪಾಯ. ಸುಮಾರು ಸಲ ನನ್ನ ವೀಡಿಯೋನಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ನನ್ನ ಮೀಲ್ಸಲ್ಲಿ ಏನೇನಿರುತ್ತೆ ಅಂತ. ವೆಯ್ಟು ಗೈನೇ ಆಗಲ್ಲ, ನಾನು ಇಷ್ಟೇ ಇದ್ದೀನಿ, 69 68 ಇಷ್ಟಲ್ಲೇ ಓಡಾಡ್ತಿದೆ. ಬಟ್ ಅಷ್ಟಿದ್ರೂ ಕೆಲವ್ರು ನಂಬಲ್ಲ, ಇಷ್ಟು ವೆಯ್ಟ್ ಇದ್ದೀನಿ ಅಂದರೆ ನಂಬಲ್ಲ. ನ್ಯಾಚುರಲಾಗಿ ಅದು ಇದು ಅದು ಕುಡಿದು ಸಣ್ಣ ಆಗೋಕ್ಕಿಂತ, ಅಂದರೆ ಈ ಡಬ್ಬಗಳಲ್ಲಿ ಪೌಡರು ಅದು ಇದು ಹರ್ಬಲ್ಲು ಇದೆಲ್ಲ ಕುಡಿಯೋದಕ್ಕಿಂತ ಅದು ತುಂಬ ಸೈಡ್ ಎಫೆಕ್ಟು, ಅಂದರೆ ಮುಂದಕ್ಕೆ ಪ್ರಾಬ್ಲಮ್ ಆಗ್ತವೆ. ಅದೆಲ್ಲ ತೊಗೊಳೋದಕ್ಕಿಂತ ನ್ಯಾಚುರಲಾಗಿ ಮನೆಯಲ್ಲಿ ಎಕ್ಸಸೈಸು ಮತ್ತು ಒಂದು ಕಂಟ್ರೋಲ್ ಫುಡ್ಡನ್ನು ತಿನ್ನೋದ್ರಿಂದ ನ್ಯಾಚುರಲಾಗಿ ಸಣ್ಣ ಆಗ್ಬೋದು. ನನ್ನನ್ನು ಬ್ಲಾಗ್ ಸ್ಟಾರ್ಟ್ ಆದಾಗಿಂದನೂ ನೋಡ್ತಾನೆ ಇದ್ದೀರಾ, ನಾನು ಇಷ್ಟೇ ಇದ್ದೀನಿ, ಅಂದರೆ ಹೀಗೆ ಮೇಂಟೈನ್ ಆಗ್ತಿದೆ. ವೆಯ್ಟ್ ಏನು ಗೇನ್ ಆಗ್ತಾಯಿಲ್ಲ ನಂದು. ಸ್ನೇಹಿತರೆ, ನಮ್ಮ ಫ್ರೆಂಡು ಕೇಳಿದ್ದಕ್ಕೋಸ್ಕರ ನಿಮ್ಮ ಜೊತೆ ಇದನ್ನು ಶೇರ್ ಮಾಡಿದೆ. ಇದೆ ಕಮೆಂಟ್ನಲ್ಲಿ ತಿಳಿಸಿ. ನನ್ನ ಬ್ಲಾಗ್ಸ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಯಾವ್ಯಾವ ರೀತಿ ನಿಮಗೆ ವೀಡಿಯೋಸ್ ಬೇಕು, ಏನು ಯಾವುದ್ರ ಬಗ್ಗೆ ತಿಳ್ಕೊಳ್ಳೋಕೆ ಇಷ್ಟಪಡ್ತೀರಾ, ಇದನ್ನೆಲ್ಲ ಕಮೆಂಟ್ನಲ್ಲಿ ತಿಳಿಸಿ. ಸ್ನೇಹಿತರೆ, ಸುಮಾರು ಜನ ನನ್ನ ಆ್ಯನಿವರ್ಸರಿಗೆ ತೊಗೊಂಡಿರೋಂಥ ಚೋಕನ್ನು ತೋರಿಸಲೇ ಇಲ್ಲ ಸಿಸ್ಟರ್ ಅಂತ ಕೇಳ್ತಾಯಿದ್ರಿ. ಸ್ನೇಹಿತರೆ, ಅದು ಬೇಗನೆ ಬಂದಿತ್ತು, ಆದರೆ ಮಧ್ಯದಲ್ಲಿ ಹುಷಾರಿಲ್ಲದ ಕಾರಣ ಅದೆಲ್ಲ ತೋರ್ಸೋಕ್ಕೆ ಆಗಿಲ್ಲ. ನೆಕ್ಸ್ಟ್ ವೀಡಿಯೋನಲ್ಲಿ ಖಂಡಿತ ನಾನು ನಿಮಗೆ ಚೋಕರ್ ಎಷ್ಟು ಗ್ರಾಮ್ ಇದೆ ಏನು ಅಂತ ತೋರಿಸ್ತೀನಿ. ನಾನು ಆ್ಯನಿವರ್ಸರಿಲಿ ಹಾಕ್ಕೊಂಡಿದ್ದೀನಲ್ವ, ತೋರಿಸೋದ್ನಲ್ವ, ಡೀಟೇಲಾಗಿ ತೋರಿಸಿಲ್ಲ. ಖಂಡಿತ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಖಂಡಿತ ನಿಮಗೆ ತೋರಿಸ್ತೀನಿ ಡೀಟೇಲಾಗಿ. ಇಯರಿಂಗ್ಸ್ ಯಾವ ಥರ ಇದೆ ಮತ್ತು ಚೋಕರ್ ಎಷ್ಟು ಗ್ರಾಮು, ಅಮೌಂಟ್ ಎಷ್ಟಾಯಿತು ಎಲ್ಲನೂ ಖಂಡಿತ ನಾನು ನಿಮಗೆ ಶೇರ್ ಮಾಡ್ತೀನಿ. ವೆಯ್ಟ್ ಮಾಡ್ತಾಯಿರಿ. ಇವಾಗ ಒಂದು ಸೀಬೆ ಹಣ್ಣಿನ ಗಿಡ ತೋರಿಸ್ತೆ ನೋಡಿ. ಅದು ನಮ್ಮ ಗಟ್ಟಿ ಲೇಔಟಲ್ಲಿ ಮನೆ ಇದೆಯಲ್ಲ, ಅಲ್ಲಿ ಅಂದರೆ ನಮ್ಮ ಓರ್ಗಿತ್ತಿಯವರು ನಮ್ಮ ಇದಾರಲ್ಲ, ಆ ಮನೆ ಮುಂದೆ ಒಂದು ಸೀಬೆ ಹಣ್ಣಿನ ಗಿಡ ಇದೆ. ಅದು ತುಂಬಾ ಚೆನ್ನಾಗಿದೆ. ಅಲ್ಲಿ ಸೊಸೆ ಹುಟ್ಟಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಕಿತ್ಕೊಂಬಂದು ಪಾಟ್ಗೆ ಹಾಕುವಂತ ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ಇಲ್ಲಿ ಬಿಲ್ಡಿಂಗ್ ಎಲ್ಲ ಆದಮೇಲೆ ಹೊಸ ಬಿಲ್ಡಿಂಗ್ ಮುಂದೆ ಹಾಕೋಣ, ಜಾಗ ಮಾಡಿ ಎಲ್ಲಾದರೂ ಹಾಕೋಣ, ತುಂಬ ಟೇಸ್ಟಿಯಾಗಿದೆ ಹಣ್ಣು, ಅದಕ್ಕೋಸ್ಕರ ಕಿತ್ಕೊಂಬಂದು ಕೊಟ್ಟಿದ್ರು. ಪಾಟಲ್ಲಿ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇವೆಲ್ಲನೂ ಕೂಡ ಹೊಸ ಬಿಲ್ಡಿಂಗ್ ಮುಂದೆ ಹಾಕೋಣ ಅಂತ ಪಾಟಲ್ಲಿ ಹಾಕಿ ಚಿಗುರಿಸಿರೋ ಅಂಥದ್ದು. ಅಂದರೆ ಅಮ್ಮಾರ ಮನೆ ಹತ್ರ ಒಂದು ಗಿಡ ಇದೆ ನೋಡಿ, ಅಂದರೆ ರೋಸ್ ಪ್ಲ್ಯಾಂಟು, ಅದರಿಂದ ಕಿತ್ಕೊಂಬಂದು ಚಿಗುರಿಸಿರೋ ಅಂಥದ್ದು ಇನ್ನೊಂದು ಪಾಟಲ್ಲಿರೋದು. ಕೆಲವಷ್ಟು ಗಿಡಗಳನ್ನೆಲ್ಲ ಈ ಥರ ಚಿಗುರಿಸಿ ಇಟ್ಟಿದ್ದೀನಿ. ನೋಡೋಣ ಎಲ್ಲೆಲ್ಲಿ ಜಾಗ ಆಗುತ್ತೆ ಅಲ್ಲಲ್ಲಿ ಜಾಗ ಮಾಡಿ ಹಾಕೋಣ ಅಂತ ಹೇಳ್ಬಿಟ್ಟು. ತುಂಬ ಮಳೆ ಬಂದಿದ್ದರಿಂದ ಈ ಸಲ ಸುಮಾರು ಪಾಟಲ್ಲಿರೋ ಗಿಡಗಳೆಲ್ಲ ಹೋಗ್ಬಿಟ್ಟಿದೆ, ಮಳೆ ಜಾಸ್ತಿ ಆಯ್ತಲ್ವ. ಹಾಗಾಗಿ ಇನ್ನೊಂದು ಸ್ವಲ್ಪ ಗಿಡಗಳನ್ನ ತರಿಸ್ಬೇಕು. ಇವಾಗ 1-2 ಪಾಟಲ್ಲಿ ಹೋಗಿದೆ. ಮತ್ತು ಕೆಲವೊಂದು ದಾಸವಾಳ ಗಿಡ 1-2 ಗಿಡ ಹೋಗಿದೆ. ಯಾಕೆಂದರೆ ಈ ಮಣ್ಣು ಏನು ತುಂಬಿಸಿದ್ದೀವಿ ಇಲ್ಲಿ ಜಾಸ್ತಿ ನೀರಾಗ್ಬಿಡ್ತು, ಅಂದರೆ ಮಳೆ ನೀರು ಜಾಸ್ತಿಯಾಗಿ ಹೋಗ್ಬಿಟ್ಟಿದೆ. ಈಗ ಇಲ್ಲಿ ಒಂದು ತುಳಸಿ ಗಿಡ ಇದ್ದರೆ ಸಾಕು, ಗಾರ್ಡನ್ ತುಂಬ ತುಳಸಿ ಗಿಡಗಳಾಗ್ಬಿಡುತ್ತೆ. ಒಂದು 2 ಬಿಟ್ಕೊಂಡು ಇನ್ನೆಲ್ಲನೂ ಕಿತ್ತಾಕ್ತೀನಿ ನಾನು. ಏಕೆಂದರೆ ತುಳಸಿ ಅದೇ ಜಾಸ್ತಿ ಆಗಿಬಿಟ್ರೆ ಬೇರೆ ಗಿಡಗಳಿಗೆ ಜಾಗ ಆಗೋದಿಲ್ಲ ಬೆಳೆಯೋದಕ್ಕೆ. ಅದಕ್ಕೋಸ್ಕರ ನೋಡಿ, ಇವಾಗ ನೋಡ್ತಾ ಇರೋ ರೋಸು, ಇಲ್ಲಿ ಕರಿಬೇವಿನ ಗಿಡ ಇದೆಯಲ್ಲ, ಅದ್ರ ಕೆಳಗಡೆ ಇದು ಕೂಡ ಅಮ್ಮವ್ರ ಮನೆಯಿಂದ ತಂದು ಹಾಕಿರೋದು, ಚಿಗುರಿಸಿ ಹಾಕಿರೋದು.
ಇದನ್ನು ಸುಮ್ಮನೆ ನೋಡೋಣ ಅಂತ ಒಂದು ಕವರಿಗೆ ಮಣ್ಣು ತುಂಬಿಸಿ ಚುಚ್ಚಿದೆ. ಅದು ಕೂಡ ಚಿಗುರು ಬಂದು ಹೂವು ಬಿಟ್ಟಿದೆ ಒಂದು. ಅದು ಕೂಡ ನಮ್ಮ ಗೋಡನ್ ಮುಂದೆ ಹಾಕೋಣ ಅಂತ ಅದು ಕೂಡ ಒಂದು 4-5 ಥರ ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡೋಣ ಎಲ್ಲ ರೆಡಿ ಆದಮೇಲೆ ಗಿಡಗಳನ್ನ ಹಾಕೋಣ ಅಂತ. ಇವಾಗ ನೋಡ್ತಾ ಇದ್ದೀರಲ್ಲ, ಇದು ಕೂಡ ಅಮ್ಮವ್ರ ಮನೆ ಹತ್ರ ತಂದು ಹಾಕಿರೋದು. ಅನ್ವಾಂಟೆಡ್ ಪ್ಲ್ಯಾಂಟ್ಸೇ ಜಾಸ್ತಿ ಬೆಳೆದು ಬಿಟ್ಟಿದೆ, ಅಂದರೆ ಕಳೆಗಳೆಲ್ಲ ಜಾಸ್ತಿ ಇತ್ತು. ಒಂದು ಸಲ ಆಲೆ ರಿಮೂವ್ ಮಾಡಿದ್ದೆ, ಇನ್ನೂ ಜಾಸ್ತಿ ಬಂದಾಗ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು. ಇವಾಗ ಹಾಗೂ ಹಿಂಗೂ ಮಳೆ ಬರ್ತಾನೇ ಇದೆ. ಯಾವಾಗ ಮಳೆ ಸ್ಟಾಪ್ ಆಗುತ್ತೋ ಗೊತ್ತಿಲ್ಲ. ಮುಂಚೆ ಎಲ್ಲ ಬೇಸಿಗೆಯಲ್ಲಿ ನಮ್ಮ ಗಿಡಗಳೆಲ್ಲ ಹಾಳಾಗಿ ಯಾವಾಗ ಮಳೆ ಬರುತ್ತಪ್ಪ ಅಂತ ಗೊಳೋ ಅಂತ ಇದ್ದೆ. ಇವಾಗ ಅದು ಮಳೆ ಜಾಸ್ತಿಯಾಗಿ ನನ್ನ ಗಿಡಗಳೆಲ್ಲ ಹೊರಟೋಗ್ಬಿಟ್ಟಿದೆ. ಡೈಲಿ ಪ್ರತಿನಿತ್ಯದ ಪೂಜೆಗೆ ಹೂವಿಗೆ ಏನು ತೊಂದರೆ ಇಲ್ಲ. ಡೈಲಿ ಹೂವು ಚೆನ್ನಾಗೇ ಸಿಗುತ್ತೆ. ಮತ್ತು ಈ ಅಲೋವೆರಾ ಗಿಡ ಎಲ್ಲ ನನಗೆ ಏರ್ ಪ್ಯಾಕ್ ಹಾಕೋದಕ್ಕೆ ಇದಕ್ಕೆಲ್ಲ ಹಾಕ್ಕೊಂಡಿದ್ದೀನಿ, ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಈ ಗುಲಾಬಿ ಗಿಡ ಕೂಡ ಕಟ್ ಮಾಡಿದ್ದೆ. ಇವಾಗ ನೋಡಿ ಎಷ್ಟೊಂದು ಚಿಗುರು ಬಂದು ಎಷ್ಟೊಂದು ಮಗ್ಗ ಆಗಿದೆ. ಇದರಲ್ಲೂ ಹೂ ಬಿಡೋದಕ್ಕೆ ಸ್ಟಾರ್ಟ್ ಆದರೆ ಒಂದು ದಿವ್ಸಕ್ಕೆ ಅದೆಷ್ಟು ಹೂ ಬಿಡುತ್ತೋ. ಈ ಥರದ್ದೆಲ್ಲ ಜಾಸ್ತಿ ಹೂಗಳು ಬಿಡೋ ಅಂಥದ್ದನ್ನು ಗಿಡಗಳನ್ನ ಗಾರ್ಡನಲ್ಲಿ ಹಾಕಬೇಕು. ಯಾಕೆಂದರೆ ಪ್ರತಿನಿತ್ಯದ ಪೂಜೆಗೆ ಹೂವಿಗೆ ಬರ ಇರೋದಿಲ್ಲ. ಯಾವಾಗಲೂ ಈ ಮಲ್ಲಿಗೆ ಗಿಡ ಈ ಥರದ್ದೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲ. ಯಾಕೆಂದರೆ ಸೀಸನ್ನು ಅದು ಯಾವಾಗೋ ಒಂದು ಸಲ ಬಿಡುತ್ತೆ, ಯಾವಾಗೋ ಒಂದು ಸಲ ಪೂಜೆಗೆ ಸಿಗುತ್ತೆ. ಬಟ್ ಈ ಥರದ್ದೆಲ್ಲ ಪ್ರತಿನಿತ್ಯ ಪೂಜೆಗೆ ಸಿಗುತ್ತೆ. ಕಣಿಗಿಲೆ ನೋಡಿದ್ರಲ್ವ, ಅದರಲ್ಲ ಅದನ್ನು ಸ್ವಲ್ಪ ಕಟ್ ಮಾಡಿಸಿದ್ದೆ. ಅದು 1-2 ಕಡ್ಡಿ ಬಿಟ್ಟಿದೆ. ಇವಾಗ ಬಿಸಿಲು ಕಡಿಮೆ ಇರೋದ್ರಿಂದ ಅದರಲ್ಲೂ ಹೂವು ಸ್ವಲ್ಪ ಕಡಿಮೆನೇ ಹರಳ್ತಾ ಇದೆ. ಇನ್ನು ದಾಸವಾಳ ಈ ಚಳಿಗಾಲದಲ್ಲಿ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಹೂಗಳೆಲ್ಲ ಸ್ವಲ್ಪ ಕಡಿಮೆ. ನನ್ನ ಮಗ ಬರ್ತಾ ಇದ್ದಾನೆ, ಎಲ್ಲೋ ಸೌಂಡ್ ಕೇಳಿಸ್ತು, ಮಮ್ಮಿ ಅಂತ ಕೂಗಿದ್ದು, ಬನ್ನಿ ತೋರಿಸ್ತೀನಿ. ನೋಡಿ, ಇದು ಕನಕಾಂಬ್ರ ಗಿಡ. ಅಮ್ಮ ಎಷ್ಟೊಂದು ಕನಕಾಂಬ್ರ ಸಸಿಗಳನ್ನ ನಮ್ಮ ಗಾರ್ಡನಲ್ಲೇ ತೊಗೊಂಡೋಗಿ ಹಾಕಿದ್ದಾರೆ. ಅಮ್ಮನೂ ತೊಗೊಂಡೋಗಿ ಹಾಕಿದ್ರು, ಆದರೆ ಅಲ್ಲಿ ಸಸಿಗಳು ಬರ್ತಾ ಇಲ್ವಂತೆ. ನಮ್ಮ ಗಾರ್ಡನಲ್ಲಿ ಬೇಜಾನ್ ಬಿಡುತ್ತೆ. ನೋಡಿ, ರೋಹಿತ್ ಬಂದ, ದೊಡ್ಡವನು, ಕಾಲೇಜ್ ಮುಗಿಸ್ಕೊಂಡು. ಇನ್ನು ಈ ಬಿಲ್ಡಿಂಗ್ ಬಂದು ಈ ಕಡೆಯಿಂದ ನೋಡಿದ್ರೆ ಸ್ವಲ್ಪ ಚಿಕ್ಕದ ಥರ ಕಾಣಿಸುತ್ತೆ. ಆ್ಯಕ್ಚುಲಾಗಿ ಹೇಳಬೇಕು ಅಂತ ಅಂದರೆ ಫ್ರಂಟಿಂದ ತೋರಿಸ್ತೀನಿ ಬನ್ನಿ. ಪೂರ್ವಕ್ಕೆ ಬಾಗಿಲಿರೋದಿದು. ಹೇಳಿದ್ದೀನಿ ನಿಮಗೆ, ಪಾರ್ಟಿಷನ್ ಒಂದು ಮಾಡಿಲ್ಲ ಅಷ್ಟೇ, ಇನ್ನೆಲ್ಲ ಬಿಟ್ಟರೆ ಮನೆ ಥರನೇ ಎಲ್ಲ ಖರ್ಚು ಬಂದಿರೋದಿದು. ಡೋರ್ ನೋಡಿದ್ರೆ ಆ ಕಡೆ ಇಟ್ಟಿದ್ದೀವಿ ದೊಡ್ಡದಾಗಿ, ಅಂದರೆ ನಾವು ಮೇಯ್ನಾಗಿ ನಾವು ಮಾಡ್ಕೊಂಡಿರೋದು ಅಡಿಕೆ ಗೋಡನ್ ಥರ. ಹಾಗಾಗಿ ಗೋಡನ್ನು ಅಂದರೆ ಮನೆ ಥರನೇ ಮಾಡ್ಕೊಂಡಿದ್ದೀವಿ. ದೊಡ್ಡದಾಗಿ ಬಾಗಿಲು ಇಡಿಸಿದ್ದಾರೆ. ನೋಡಬೇಕು, ಒಂದು ವಾರ ಆದಮೇಲೆ ಕೆಲಸ ಹಿಡಿಬೋದು ಮತ್ತೆ ಅಂತ ಅನಿಸುತ್ತೆ. ಈ ರೀತಿಯಾಗಿ ಕಾಣಿಸುತ್ತೆ. ಒಳಗಡೆ ಎಲ್ಲ ಹೋಗೋದಕ್ಕೆ ಪೋಲೆಲ್ಲ ಇದೆ, ಹೋಗೋದಕ್ಕಾಗಲ್ಲ. ಅದೆಲ್ಲ ರಿಮೂವ್ ಆದಮೇಲೆ ಬೇಕಿದ್ರೆ ನಾನು ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ ನೋಡಿ, ಸುಜಿತ್ನ ಎತ್ಕೊಂಡು ರೋಹಿತ್ತು ಒಳಗೆ ಬಂದೆ. ಬಟ್ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸಂಜೆ ಆಯಿತು, ಕೈಕಾಲು ಮುಖ ತೊಳೆದು ದೇವ್ರ ದೀಪ ಹಚ್ಚೋದಕ್ಕೆ ಅಂತ ಹೋದೆ. ಇವತ್ತಿನ ಬ್ಲಾಗ್ ಇತ್ತು. ಆ್ಯನಿವರ್ಸರಿಗೆ ಕೇಕ್ ತಂದಿದ್ದು ಖಾಲಿ ಆಗಿತ್ತು ಅಂತ ಮತ್ತೆ ಇನ್ನೊಂದು ತರಿಸ್ಕೊಂಡು ಕಟ್ ಮಾಡಿ ಬರ್ಡೇ ಅಂತ ಇಷ್ಟು ತಿಂದು ಮುಗಿಸಿದ್ದಾರೆ. ಇನ್ನು ಮಿಕ್ಕಿದ್ದನ್ನು ಸ್ವಲ್ಪ ಕೊಟ್ಬಿಟ್ಟು ಬಿಸಾಕಬೇಕು, ಯಾಕೆಂದರೆ ತುಂಬ ದಿವಸ ಇಟ್ಕೊಳ್ಳೋದಿಲ್ಲ. ಸ್ನೇಹಿತರೆ, ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ. ಅಲ್ಲಿವರೆಗೂ ನಮಸ್ಕಾರ.